ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಲಾ ಸಂಗಮ ಸುದ್ದಿವಾಹಿನಿಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಈ ಸುದ್ದಿಯನ್ನು ಬರೆದು ವಾಚಿಸಿದವರು ಮಕ್ರು ಮೇಘಾಡಿ, ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕಾ ಘಟಕ, ರಬಕವಿ ಬನಹಟ್ಟಿ. ಯೂಟ್ಯೂಬ್ ಚಾನಲ್ಗೆ ಪ್ರಸಾರ ಮಾಡಿದವರು ಯಶವಂತ್ ವಾಜಂತ್ರಿ, ಮಾಜಿ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕಾ ಘಟಕ, ಜಮಖಂಡಿ. ಸುದ್ದಿ ಮುಖ್ಯಾಂಶಗಳು. ರಬಕವಿಯಲ್ಲಿ ಯಶಸ್ವಿಯಾದ ಪುಸ್ತಕಾವಲೋಕನ 33 ಕಾರ್ಯಕ್ರಮ. ಭಕ್ತಿ ತುಂಬಿದ ಹೃದಯ ದೇವನಿಲಯ, ಕೊರಡೂರು ಅಭಿಮತ. ನುಡಿದಂತೆ ನಡೆದು ನಡೆದಂತೆ ನುಡಿದವರು ಶತಮಾನದ ಸಂತ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು, ಬಸವರಾಜ್ ದುಂಬಾಳೆ ಅವರ ಅಭಿಮತ. ಸುದ್ದಿ ವಿವರ. ಮಮತೆ, ತನ್ಮಯತೆ, ಆನಂದದ ಅನುಭೂತಿಯು ಅಲೌಕಿಕ ಚಿಂತನೆ ಮಾಡುವುದರಿಂದ ದೊರೆಯುತ್ತದೆ. ಜ್ಞಾನಚಕ್ಷುವಿನಿಂದ ಭಗವಂತನ ಇರುವಿಕೆಯನ್ನು ಕಾಣಬೇಕು. ಭಕ್ತಿ ತುಂಬಿದ ಹೃದಯ ದೇವನಿಲಯ ಎಂದು ಬನಹಟ್ಟಿಯ ನಿವೃತ್ತ ಗ್ರಂಥಪಾಲಕರಾದ BY ಕೊರಡೂರು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ, ತಾಲೂಕಾ ಘಟಕ ರಬಕವಿ ಬನಹಟ್ಟಿ, ತೇರ್ದಾ ಮಹಾಲಿಂಗಪುರ ವಲಯಗಳ ಸಂಯುಕ್ತಾಶ್ರಯದಲ್ಲಿ ರಬಕವಿಯ MU ಪಟ್ಟಣ ಪದವಿ ಪೂರ್ವ ಕಾಲೇಜಿನ ಪ್ರಾಧ್ಯಾಪಕರಾದ ಬಸವರಾಜ್ ಗಿರಿಮಲ್ಲಪ್ಪ ದುಂಬಾಳಿ ಅವರ ನಿವಾಸದಲ್ಲಿ ರವಿವಾರ ಸಂಜೆ ಹಮ್ಮಿಕೊಂಡಿದ್ದ ಪುಸ್ತಕಾವಲೋಕನ 33 ಕಾರ್ಯಕ್ರಮದಲ್ಲಿ ವಿಜಯಪುರ ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಭಗವತ್ ಚಿಂತನೆ ಕೃತಿಯನ್ನು ಅವಲೋಕನ ಮಾಡಿ ಅವರು ಮಾತನಾಡುತ್ತಾ, ರಾಗಗಳಿಂದ ದೂರವಿದ್ದು ಭಗವತ್ ಚಿಂತನೆಯಲ್ಲಿ ಇರುವುದೇ ಪರಮಗತಿ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬಸವರಾಜ್ ಗಿರಿಮಲ್ಲಪ್ಪ ದುಂಬಾಳಿ ಅವರು ಮಾತನಾಡಿ, ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ನುಡಿದಂತೆ ನಡೆದವರು, ನಡೆದಂತೆ ನುಡಿದವರು, ಸರಳ ಜೀವನ, ಶತಮಾನದ ಸಂತರಾಗಿ ಜ್ಞಾನ ಸಾಗರವೇ ಆಗಿದ್ದರು ಎಂದರು. ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಕ್ರು ಮೇಘಾಡಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ತಾಲೂಕಿನಾದ್ಯಂತ ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರ ಕಾರ್ಯಚಟುವಟಿಕೆ ಹಮ್ಮಿಕೊಳ್ಳಲು ಎಲ್ಲರ ಸಹಾಯ ಸಹಕಾರ ಕಾರಣವಾಗಿದೆ. ಬರುವ ಫೆಬ್ರವರಿವರೆಗೆ ವಿವಿಧೆಡೆ ಪುಸ್ತಕಾವಲೋಕನ ಹಮ್ಮಿಕೊಳ್ಳಲು ನಿಗದಿಯಾಗಿದೆ ಎಂದು ಹೇಳುತ್ತಾ, ಅಕ್ಟೋಬರ್ ತಿಂಗಳಿನಲ್ಲಿ ಸಿದ್ದರಾಜ್ ಪೂಜಾರಿ ಅವರ ನಿವಾಸದಲ್ಲಿ ಗೀತಗಾಂಧಾರ ಕೃತಿಯನ್ನು GS ವಡಗಾಮಿ ಅವರು ಅವಲೋಕನ ಮಾಡಲಿದ್ದಾರೆ. ನವೆಂಬರ್ ತಿಂಗಳಿನಲ್ಲಿ ಡಾಕ್ಟರ್ ರವಿ ಜಮಖಂಡಿ ಅವರ ನಿವಾಸದಲ್ಲಿ ಮಂಕುತಿಮ್ಮನ ಕಗ್ಗ ಕೃತಿಯನ್ನು ಡಾಕ್ಟರ್ ಸಿದ್ದು ಹುಲ್ಲೋಳಿ ಅವರು ಅವಲೋಕನ ಮಾಡಲಿದ್ದಾರೆ. ಆರ್ಥಿಕ ಪ್ರಬಂಧಗಳು MS ಬದಾಮಿ ಅವರ ಕೃತಿಯನ್ನು ನೋಟದ್ ಅವರು ಶ್ರೀ ರವೀಂದ್ರ ಮಹಾದೇವಪ್ಪ ಪತ್ತಾರ್ ಬನಹಟ್ಟಿಯ ನಿವಾಸದಲ್ಲಿ ಅವಲೋಕನ ಮಾಡಲಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ. ಅದೇ ರೀತಿ ಜನವರಿ ತಿಂಗಳಿನಲ್ಲಿ ಸಂಕ್ರಮಣದ ದಿನದಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಪ್ರತಿನಿಧಿಗಳಾಗಿರುವ ಗೌರಿ ಮಿಳ್ಳಿ ಅವರ ನಿವಾಸದಲ್ಲಿ ಶಿವಾನಂದ ದಾಶಾಳ್ ಅವರು ಬರೆದಿರುವ ಕೃತಿ ಶರಣ ಸಂಗಮ, ಇದನ್ನು IR ಮಠಪತಿಯವರು ಅವಲೋಕನ ಮಾಡಲಿದ್ದಾರೆ. ಅದೇ ರೀತಿ ರಬಕವಿಯ ಶಿವಾನಂದ ಬಾಗಲಕೋಟ್ ಮಠ ಅವರ ವಚನ ಕಿರಣ ಕೃತಿಯನ್ನು ಹಿರೇಮಠವರು ಬನಹಟ್ಟಿಯ ರಾಜು ಭದ್ರನ್ನವರವರ ನಿವಾಸದಲ್ಲಿ ನಡೆಸಿಕೊಡಲಿದ್ದಾರೆ ಎಂದು ಅವರು ವಿವರಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುವ ಮಹಿಳಾ ಪ್ರತಿನಿಧಿ ಗೌರಿ ಮಿಳ್ಳಿ, ಸಹ ಕಾರ್ಯದರ್ಶಿಗಳಾದ ಈರಣ್ಣ ರಾಚಪ್ಪ ಗಣಮುಖಿ, ಸಂಘ ಸಂಸ್ಥೆ ಪ್ರತಿನಿಧಿಗಳಾದ ಮಹಾಲಿಂಗಪುರದ ಗುರುರಾಜ್ ಕಾಸ್ನಿಸ್ ಅವರಿಗೆ ಇದೇ ಸಂದರ್ಭದಲ್ಲಿ ಅಭಿನಂದನಾ ಪತ್ರ ನೀಡಿ ಗೌರವಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸೌಂಡ್ ಸಿಸ್ಟಮ್ ಹಾಗೂ ಸೆಲ್ ಚಾರ್ಜರನ್ನು ನೀಡಿರತಕ್ಕಂಥ ಹಿರಿಯ ಸಾಹಿತಿಗಳಾದ ಮಲ್ಲಿಕಾರ್ಜುನ ಚವಳಿಗೆ ಅವರಿಗೂ ಕೂಡ ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು. ಜಿಲ್ಲಾ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತರಾದ ರತ್ನಾ ಸಿ ಝಳಿಕೆ ಅವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಭಗವತ್ ಚಿಂತನೆ ಕೃತಿ ಕುರಿತು ಮಹಾದೇವ ಕಬಿಶೆಟ್ಟಿಯವರು, ಡಾಕ್ಟರ್ BN ಬಾಗಲಕೋಟ್, ಡಾಕ್ಟರ್ ರವಿ ಜಮಖಂಡಿ, ಮಲ್ಲಿಕಾರ್ಜುನ ಜವಳಿಗೆಯವರು ತಮ್ಮ ವಿಚಾರಗಳನ್ನು ಹಂಚಿಕೊಂಡು ಗುಣ, ಸ್ವಭಾವ, ಒಳ್ಳೆಯ ಆಲೋಚನೆ, ದಿವ್ಯ ಪ್ರೇಮ ಉಳ್ಳವರೇ ಭಗವಂತ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ DA ಬಾಗಲಕೋಟ್, ದಾನಪ್ಪ ಅಸಂಗಿ, ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಪ್ರತಿನಿಧಿ ದಾಕ್ಷಾಯಣಿ ಮಂಡಿ, ಶ್ರೀಮತಿ US ವಾಗಿ, ಶಿವಾನಂದ್ ಬಾಗಲಕೋಟ್ ಮಠ್, ಇಂದೂಧರ್ ಬೆಳಗಲಿ, BS ಕುಲಕಾರ್, ಯಶವಂತ ವಾಜಂತ್ರಿ, ಬಸಯ್ಯ ವಸ್ತ್ರದ್, ಶರತ್ ಜಂಬಿಗಿ, ಶೈಲಾ ಮಿರ್ಜೆ, ಚಂದ್ರಕಾಂತ್ ಹೊಸೂರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಶಿಕ್ಷಕಿ ರತ್ನಾ ಝಳಿಕೆಯವರು ಪ್ರಾರ್ಥಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಶ್ರೀಶೈಲ್ ಬುರ್ಲಿ ಅವರು ಸ್ವಾಗತಿಸಿ
ಕಾರ್ಯಕ್ರಮ ನಿರೂಪಿಸಿದರು. ಕೊನೆಯಲ್ಲಿ ಹಿರಿಯ ಸಾಹಿತಿಗಳಾದ ಶಿವಾನಂದ ದಾಶಾಳ್ ಅವರು ವಂದಿಸಿದರು. ಈ ಕಾರ್ಯಕ್ರಮವನ್ನು ಕೇಳಿ ವೀಕ್ಷಿಸಿ ತಾವು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಕೋರುತ್ತೇವೆ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ. ಯಾಕಂದ್ರೆ ಎಷ್ಟು ಸರಳವಾಗಿ ಅಲ್ಲ ಅವ್ರು ಸಂತರು ಅಂತಂದ್ವಿ ನಾವು. ಸಂತರಂತೆ ಯಾಕಂದ್ರೆ ಅವ್ರಿಗೆ ಯಾಕೆ ಸಂತರು ಅಂದರು ಅನ್ನೋದನ್ನ ಹಂಗೆ ಭಗವತ್ ಚಿಂತನೆ ಅವರು ಆ ಒಂದು ವಿಜಾಪುರ ಯೋಗಾಶ್ರಮದ ಜ್ಞಾನ ಯೋಗಾಶ್ರಮದಿಂದ ಈ ಭಗವತ್ ಚಿಂತನವನ್ನು ಅವ್ರು ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಆದರೂ ಸಹ ಇದಕ್ಕೊಂದು ಬೆಲೆ ಬರಬೇಕು ಅಂಥೇಳಿ ಅಲ್ಲಿ ಸುತ್ತೂರ ಮಠದೊಳಗನೆ ಅದನ್ನು ಪ್ರವಚನ ಮಾಡಿದ್ದು, ಅಲ್ಲೇ ಮಾಡಬೇಕು ಅಂಥೇಳಿ ಅಲ್ಲೇ ಅದನ್ನು ಪ್ರಿಂಟ್ ಮಾಡಿಸಿ ಅಲ್ಲಿಂದ ಅದು ಈಗ 8ನೇ ಮುದ್ರಣವನ್ನು ಕಂಡಿದ್ದು ನಮಗೆಲ್ಲ ಬಹಳಷ್ಟು ಅವರ ಒಂದು ಇದು ಬಹಳ ಸರಳ ಸಜ್ಜನಿಕೆ ಮೂರ್ತಿಗಳವರು. ಅಂಥ ಒಬ್ಬ ಇವರು ಈ ಒಂದು ಚಿಂತನೆಯಲ್ಲಿ ಭಗವತ್ ಚಿಂತನೆಯಲ್ಲಿ ದೇವಚಿಂತನೆ, ನಿಜಶ್ರೀ, ಭಾವ ಬೆಳಕು, ರಾಗರಂಗ, ವಿರಾಗದೇವ, ಸಮದರ್ಶನ, ಪಾರಮಾರ್ಥ, ವ್ಯಯ ಅವ್ಯಯ, ಭಕ್ತಿ ಹೃದಯ ದೇವನಿಲಯ, ಧ್ಯಾನ ಜೀವನ, ಕಾಯಕ ಯೋಗ, ಪ್ರಸನ್ನತಾ ಪ್ರಸಾದ, ಘನಕ್ಕೆ ಘನ, ಜ್ಞಾನಲಾಂಧ್ರ, ಆವರ್ತನಶೀಲ ಜಗತ್ತು, ಪರಮಗತಿ, ದ್ವಾಸುಪರ್ಣ, ಪಕ್ಕವಿಲ್ಲದ ಹಕ್ಕಿ, ಭೂಮಾ ಚಿಂತನ, ಓಂ ಉದ್ಗೀತ ಮತ್ತು ಮತಮೌನ, ಸತ್ಯದರ್ಶನ, ಹಂಸಧ್ಯಾನ, ಗುರು, ಮಧುಬಿಂದು, ಬರೀ ಮಾಡವೃದಿತ್ತು, ಮನೆಯೊಡೆಯ, ಕ್ರಿಯಾ ಯೋಗ, ಅಭಿಮಾನಗ್ರಸ್ತ ಮತ್ತು ಶೋಕಹತ, ಯೋಗಾತೀತ, ದೃಶ್ಯ ಚಿಂತನ, ವಿಮಲ ಜೀವನ, ಮರೆತು ಬಿಡಿ ಅಂಥೇಳಿ 30 ಚಿಂತನೆಗಳನ್ನು ಈ ಪುಸ್ತಕದಲ್ಲಿ ನಾವು ಕಾಣ್ತೇವೆ. ಈ ಚಿಂತನೆಗಳನ್ನು ನೋಡ್ತಾ ಹೋದ್ವಿ ಅಂತಂದ್ರೆ ಮೊದಲೇದು ಅಲ್ಲಿ ಚಿಂತನೆ ಬರೋದು ನಮಗೆಲ್ಲ ಗೊತ್ತಿರುವ ಹಾಗೆ ದೇವಚಿಂತನ. ನೀವೆಲ್ಲ ಓದ್ಕೊಂಡು ಬಂದಿದೆ, ದೇವಚಿಂತನ ಅಂತ ಬರ್ತದೆ. ದೇವಚಿಂತನ ನಾವೆಲ್ಲರೂ ಚಿಂತನೆಯಲ್ಲಿ ಇರ್ತೇವೆ. ಎಲ್ಲರೂ ಪ್ರತಿಯೊಬ್ಬರು ಒಂದು ಚಿಂತನೆಯಲ್ಲಿ ಇರ್ತೇವೆ. ನಾವೆಲ್ಲ ಲೌಕಿಕ ಚಿಂತನೆಯಲ್ಲಿ ಭಾಳ ತೊಡಗ್ತೀವಿ. ಯಾವಾಗಲೂ ನಾವು ಚಿಂತನೆ ಮಾಡೋದು ಏನನ್ನಾದರೂ ಚಿಂತಿಸಲಿಕ್ಕೆ ನಾವು ಎಲ್ಲರೂ ಯಾವುದೇ ವೇಳೆಯಲ್ಲಿ ಒಂದು ಚಿಂತನೆಯಲ್ಲಿ ಇರ್ತೀವಿ. ಆ ಒಂದು ವಸ್ತುವನ್ನು ಕಂಡಾಗ ಅದರ ಚಿಂತನೆ ನಮ್ಮಲ್ಲಿ ಪ್ರಾರಂಭ ಆಗ್ತದೆ. ಆ ವಸ್ತು ನಮ್ಮದು ಅದು ನಮಗೆ ಭಾಳಷ್ಟು ಹಿಡಿಸ್ತು ಅಂತಂದ್ರೆ ಆ ಮನಸ್ಸು ನಮಗೇನಾಗ್ತದೆ ಅಂತಂದ್ರೆ ನಮ್ಮ ಮನಸ್ಸು ಸುಮನಸ್ಸಾಗ್ತದೆ. ಚಿಂತನೆ ಅದು ಹಿಡಿಸಲಿಲ್ಲ ಅಂತ ಅಷ್ಟಕ್ಕೆ ಅದು ಪೂರ್ಣ ಚಿಂತನೆ ಆಗೋದಿಲ್ಲ. ಅದು ಏನಾಗ್ತದೆ, ಚಿಂತನೆ ಮಾಡಿದ್ವಿ ಅಂತಂದ್ರೆ ಅದು ಹಿಡಿಸ್ತು ಅಂತಂದ್ರೆ ನಮ್ಗೆ ಚಿಂತನೆ ಅಪ್ಪವ್ರು ಹೇಳ್ತಾರೆ ನಾವೇನು ಅಡಗಿಲ್ಲ. ಆದ್ರೆ ನಾವು ಚಿಂತನೆ ಮಾಡ್ತಾ ಆ ವಿಚಾರಗಳು ನಮ್ಮಲ್ಲಿ ಒಳಗೆ ಉಳಿದು ಅಂತಂದ್ರೆ ಅವ ನಿಮ್ಮೊಳಗೆ ತಾನೇ ಬರ್ತಾನ ಅನ್ನುವಂಥ ಅದ ಇದರೊಳಗೆ ಹೇಳ್ತಾರಲ್ಲ, ಯಾರು ನಮ್ಮ ಇವರು ಹೇಳುವಂತೆ ಏನು ರವೀಂದ್ರನಾಥ್ ಟಾಗೋರ್ ಅವರು, ನೀವು ಏನು ಮಾಡಬೇಡ, ನೀವು ಸುಮ್ಮನೆ ಕಸ ಹೊಡೆದು ಒಂದು ದೀಪವನ್ನು ಹಚ್ಚಿ ಸುಮ್ಮನೆ ಕಾಯ್ಕೊಂತ ಕೂಡ ನಿನ್ನೊಳಗೆ ಬಂದೇ ಬರ್ತಾನ, ನಿನ್ನ ಮನೆಯೊಳಗೆ ಬಂದೇ ಬರ್ತಾನ ಅನ್ನುವಂಥ ರವೀಂದ್ರನಾಥ್ ಟಾಗೋರ್ ಒಂದು ಕಡೆ ಹೇಳ್ತಾರೆ. ಹಂಗೆ ನಾವು ಏನು ಮಾಡಬೇಕಾಗಿಲ್ಲ, ನಮ್ಮ ವಿಚಾರಗಳನ್ನು ಸುವಿಚಾರಗಳನ್ನು ಇಟ್ಕೊಂಡು ನಾವು ಚಿಂತನೆ ಮಾಡ್ತಾ ಹೋದ್ವಿ ಅಂತಂದ್ರೆ ಅದು ಭಗವತ್ ಚಿಂತನೆ ಆಗ್ತತಿ ಅನ್ನುವಂಥ ಒಂದು ಹೇಳ್ತಾರೆ. ನಾವು ಇದು ಹೇಳ್ತಾ ಅವ್ರು ಏನು ಹೇಳ್ತಾರೆ ಅಂದ್ರೆ ನಿಜ ಸಿರಿ ಯಾವುದು ಅಂತ ಅನ್ನೋದು ಒಂದು ವಿಚಾರ ಹೇಳ್ತಾರೆ. ನಿಜವಾದ ಸಿರಿ ಯಾವುದು? ನಾವು ಸಿರಿ ಅಂದ್ಬಿಟ್ಲೇನೆ ಏನು ಮಾಡ್ತೇವೆ, ಆ ಮಹಲ್ ಕಟ್ಟೋದು ಅಥವಾ ಇನ್ಯಾವುದೇ ಒಂದು ಇದನ್ನು ತಗೊಳ್ಳೋದು ಅದು ಸಿರಿ ಅಂತ ಅನ್ಕೋ. ಅವ್ರು ಹೇಳ್ತಾರೆ ನಿಜವಾದ ಸಿರಿ ಯಾವುದು ಅಂತಂದ್ರೆ ಅವ್ರು ಹೇಳೋದು, ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಅವನ್ನೆಲ್ಲ ನಿಜವಾದ ಸಿರಿ ನಮ್ಮ ಸುತ್ತಮುತ್ತಲಿರುವಂಥ ಜಗತ್ತು. ಈ ಲಕ್ಷ ಜನ ಏನು ಮಾಡಾಕುಂತೇವೆ ಅಂತಂದ್ರೆ ಈ ವಿಸ್ತಾರವಾದಂಥ ಸಾಗರ ಇವೆಲ್ಲ ಜಗತ್ತು ಏನಾಯ್ತಲ್ಲ ಇದನ್ನು ಸಿರಿ ಅಂತೇಳಿ ನಾವು ತಿಳ್ಕೊಂಡೇವೆ. ಈ ಕಾಣುವಂಥ ಎಲ್ಲ ವಸ್ತುಗಳು ನಾವು ಸಿರಿ ಅಂತ ತಿಳ್ಕೊಂತೇವೆ. ಕಣ್ಣಿಗೆ ಕಾಣುವಂಥ ಅದು ಸಿರಿ ಅಲ್ಲ ಅಂತ ಹೇಳ್ತಾವೆ. ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ ಒಂದು ವಸ್ತುದ, ಆ ವಸ್ತುವನ್ನು ನಾವು ನೋಡ್ಬೇಕಾಗೈತೆ, ಅದು ಸಿರಿ ಐತಿ, ಅದು ಸಿರಿ, ಅದನ್ನು ನೀವು ಕಾಣ್ರಿ ಅಂತ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅಂದ್ರೆ ಸತ್ಯದ ಅಲ್ಲಿ ಏನದ ಅದು ಆ ಸಿರಿ ಏನದಂದ್ರೆ ಶಬ್ದ ರಹಿತವಾಗಿದೆ, ಗುಣರಹಿತವಾಗಿದೆ, ಆಕಾರ ರಹಿತವಾಗಿದೆ. ಅಂತಹ ಸಿರಿಯನ್ನು ನೀವು ಕಾಣಬೇಕಾಗ್ಯದ. ಅಂತಹ ಸಿರಿಯನ್ನು ಕಾಣಲಿಕ್ಕೆ
ಯಾಕಂದ್ರೆ ಇದು ಬಹಳಷ್ಟು ಗಮ್ಯವಾದಂಥ ವಿಚಾರ. ಇದು ಬಹಳಷ್ಟು ಗಮ್ಯವಾದಂಥ ವಿಚಾರ. ಈ ವಿಚಾರದಲ್ಲಿ ಒಳಗೆ ಹೋಗಬೇಕಾಗಿತ್ತು ಅಂದ್ರೆ ಅದ್ರೊಳಗೆ ನಾವು ಒಂದಾಗಬೇಕು. ಅದ್ರೊಳಗೆ ಒಂದಾದಾಗ ಆ ಸಿರಿ ನಮ್ಗೆ ಗೊತ್ತಾಗ್ತದೆ. ಆ ಒಂದು ನಾವೆಲ್ಲ ಹೇಳ್ತೇವೆ, ಭಗವಂತ ಅಂದಿದ್ರೆ ನೋಡ್ಲಾಗದು. ನಮಗೆಲ್ಲರಿಗೂ ಈ ಭ್ರಷ್ಟಾನ್ನವನ್ನು ಉಣಿಸ್ಯಾರ. ನಾನು ವಾಚ್ ಮಾಡ್ತಾ ಇದ್ದೆ, ನಾನು ನಿರೀಕ್ಷಣೆ ಮಾಡ್ತಾನೇ ಇದ್ದೆ. ಯಾಕಂದರೆ ಕೊರಡೂರವರು ಗ್ರಂಥಪಾಲರು. ಅವರ ತಲೆಯಲ್ಲಿ 1000 ಪುಸ್ತಕಗಳದಾವ. ಎಷ್ಟು ಅದಾವ್ರಿ? 1000 ಪುಸ್ತಕಗಳ ಜ್ಞಾನ ಅವ್ರ ತಲೆಯಾಗೈತಿ. ನನ್ನ ಗುರು ನೆನಲ್ದ ಭಗವಂತ ನಿಮಗೆ ಮೊದಲು ಅದೇ ಶಿವಪತಿ ಹೇಳಿ ಮೊದಲು ಗುರು ನಿಂತಿದ್ದೆ ನಾನು. ಆಮೇಲೆ ನನಗೆ ಉಪದೇಶ ಅಂತ ಚನ್ನಪತ್ರವ ಮಹಾರಾಜರ ಅವರ ಸ್ಮರಣೆ ಮಾಡಿ ಅವರು ನಮಸ್ಕರಿಸಿ, ಈ 2 ಮಹನೀಯರು ನನಗೆ ಸಿಕ್ಕಿದ್ದಿಲ್ಲ ನನ್ನ ಜೀವನದಾಗ. ಈಗ ಅವ್ರ ಕೆಲಸ ನೋಡಿ ಮಾಡಿದ್ರು. ಈರಣ್ಣ ಗಣಮಕ್ಕಿ ಅವರು ಸಹ ಕಾರ್ಯದರ್ಶಿಗಳಾಗಿ ನೂತನ ಮಾಡಿಕೊಡ್ತಾ ಇದ್ದೇವೆ. ಅವರು ಕೂಡ ನಿರಂತರವಾಗಿ ಪರಿಷತ್ತಿನ ಕಾರ್ಯಕ್ರಮಗಳಿಗೆ ಸಹಾಯ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಈಗ ಪರಿಷತ್ತಿನ ಒಂದು ಭಾಗವೇ ಅವರಾಗಿ ಮೂಲಕ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಚೆನ್ನಾಗೆಲ್ಲ ಹೇಳಿದ್ರಿ. ನಾನು ಭಾಳ ಸಣ್ಣವ, ಸುಮ್ಮನೆ ಒಂದು ಅಂಶ ಹೇಳಬೇಕಂತ ಭಾಳ ಉತ್ಕಟವಾಗಿ ನನ್ನ ಇಚ್ಛೆ ಇತ್ತು. ಅದಕ್ಕಾಗಿ ರಾಷ್ಟ್ರಪತಿನ ನೋಡ್ಬೋದಲ್ಲ ದ್ರೌಪದಿ ಎಲ್ಲ ನಮ್ಮ ಬಳಗ ಐತ್ರಿ. ನಾರಾಯಣಿ ನಮಸ್ತುತಿ. ಎಲ್ಲ ಶರಣು ತಂದೆ ತಾಯಿಗಳಿಗೆ ಅನಂತ ಅಭಿನಂದನೆಗಳು. ಮೊದಲನೇದಾಗಿ ಮೆಗಾಡಿ ಸರ್ ಅವರು ಮೇಡಮ್ ಅವರು ನಿಮ್ಮ ಮನೆಯೊಳಗೆ ನಾವು ಭಗವತ್ ಚಿಂತನೆ ಕಾರ್ಯಕ್ರಮ ಮಾಡ್ತೀವ್ರಿ ಅಂತ ಒಂದು ಕೇಳ್ಕೊಂಡಾಗ ನಾನು ಒಂದು ಕ್ಷಣನೂ ವಿಚಾರ ಮಾಡಲಿಲ್ಲ. ಸಿದ್ದೇಶ್ವರ ಇರಬೇಕು, ಮಾಡುವ ಮಾಟದೊಳಗೆ ತಾನು ಇರದಂತಿರಬೇಕು. ಕೂಡಲ ಸಂಗಮ ದೇವನ ನೆನೆಯುತ್ತಾ ನೆನೆಯದಂತಿರಬೇಕು. ಸೋಹಮ್ಮೆಂದಳೆ ಅಂತರಂಗದ ಗರ್ವ, ಶಿವಮ್ಮೆಂದಳೆ ಬಹಿರಂಗದ ಅಹಂಕಾರ. ದಾಸೋಹಂ ಭಾವನೆ ಕರುಣಿಸಿ ಬದುಕಿಸಯ ಅಖಂಡೇಶ್ವರ ಅಂತಕ್ಕಂಥ ವಿಚಾರಧಾರೆಗಳನ್ನ ಇವತ್ತಿಟ್ಕೊಂಡು ಮೊಟ್ಟಮೊದಲಿಗೆ ನನ್ನ ತಂದೆ ತಾಯಿಗಳಿಗೆ ನಮಸ್ಕಾರ ಹೇಳ್ತೀನಿ. ಆಮೇಲೆ ಉರಿಯಿತು ಕಾಣ ಗುಹೇಶ್ವರ ಅಂತ ಬಹುದೇವರ ವಚನವನ್ನು ಬಹಳ ಮಾರ್ಮಿಕವಾಗಿ ನಮ್ಮ ಸರ್ ಹೇಳಿದರು. ದುಂಬಾಳೆ ಸರ್ ಒಂದು ವಿಷಾದವನ್ನು